ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ದೊಡ್ಡ ಘೋಷಣೆಗಳಾಗಿರ್ಬೋದು. ಗೃಹ ಜ್ಯೋತಿ, ಪಂಚ ಗ್ಯಾರಂಟಿ ಫಲಾನುಭವಿಗಳು ಅಂದ್ರೆ ಇನ್ಮುಂದೆ ನಿಮಗೆ ಹಣ ಬರ್ಬೇಕಂದ್ರೆ ಈ ಕೆಲಸ ಕಡ್ಡಾಯ, ಈ ಕಾರ್ಡ್ ಕೂಡ ಕಡ್ಡಾಯವಾಗುತ್ತೆ. ಹಾಗಾದ್ರೆ ಯಾವ ಕಾರ್ಡ್ ಆಗಿರ್ಬೋದು? ಇನ್ನು ಗೃಹಲಕ್ಷ್ಮಿಯರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಅಂತಾನು ಕೂಡ ಹೇಳ್ಬಹುದು. ಎದಕ್ಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಇಂಥವರಿಗೆ ಉಚಿತ ಕರೆಂಟ್ ಸಿಗಲ್ವಾ ಎಂಬುವ ಒಂದು ಮಾಹಿತಿ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಇನ್ಮುಂದೆ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ನೀವು ಅಂದ್ರೆ ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗುತ್ತೆ. ಯಾರು ಅನರ್ಹರು ಅದರ ತೆಗೆದು ಹಾಕಲಾಗ್ತಾ ಇದೆ. ಇನ್ನು ವೋಟರ್ ಕಾರ್ಡ್ ಇದ್ದವರಿಗೆ, ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸುದ್ದಿ ಬರ್ತಾ ಇದೆ. ಈ ತಪ್ಪು ನೀವು ಮಾಡಿದ್ರೆ ನಿಮಗೆ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ, ಪಿಂಚಣಿ ಹಣನೂ ಕೂಡ ಬರಲ್ಲ. ಹೌದು ವೀಕ್ಷಕರೇ, ಪ್ರತಿಯೊಬ್ರು ಕೂಡ ದೊಡ್ಡ ಒಂದು ಮಾಹಿತಿ ತಿಳಿದುಕೊಳ್ಳಿ. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 5 ದೊಡ್ಡ ಘೋಷಣೆಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಇನ್ನು SIR ಪ್ರಕ್ರಿಯೆ, ಹೌದು ವೀಕ್ಷಕರೇ, ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ಶುರುವಾಗ್ತಾ ಇದೆ. ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ. ಇನ್ನು ಆಧಾರ್ ಕಾರ್ಡ್ಗೂ ಕೂಡ ಬ್ರೇಕ್ ಬೀಳಲಿದೆ. ಪಂಚ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ, ಮಹಿಳೆಯರಿಗೆ ಆಧಾರ್ ಕಾರ್ಡ್ ತೋರಿಸೋದು ಬಂದ್ ಆಗಬಹುದು. ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಸ್ಮಾರ್ಟ್ ಕಾರ್ಡ್ಗೆ ಎಲ್ಲಿ ಅರ್ಜಿ ಹಾಕಬೇಕು, ಹೇಗೆ ಅರ್ಜಿ ಹಾಕಬೇಕು ಮತ್ತು ಯಾವಾಗ್ಲಿಂದ ಅರ್ಜಿ ಓಪನ್ ಆಗುತ್ತೆ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇವತ್ತಿನ ಈ ಒಂದು ವಿಡಿಯೋ ಎಲ್ಲಾ ಕರ್ನಾಟಕದ ಜನತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ನಿಖರವಾದ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಇನ್ನು ವೀಕ್ಷಕರೇ, ನೀವು ಕೂಡ ಪ್ರತಿ ತಿಂಗಳು 1,000 ದಿಂದ 5,000 ರೂಪಾಯಿವರೆಗೂ ಪಿಂಚಣಿಯನ್ನ ಅಂದ್ರೆ ಹಿರಿಯ ನಾಗರಿಕರ ಪಿಂಚಣಿಯನ್ನ ಪಡ್ಕೋಬಹುದಾಗುತ್ತೆ. ಈ ಒಂದು ಯೋಜನೆ ಆಗಿರ್ಬೋದು. ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆನೂ ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ. ಹಣ ಜಮೆ ಬಗ್ಗೆ ಆಗಿರ್ಬೋದು, ಯಾರಿಗೆ ಹಣ ಬರಲ್ಲ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ಎರಡನೇದಾಗಿ, ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತು ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಸರ್ಕಾರದಿಂದ ಇಲ್ಲಿವರೆಗೂ ಒಂದು ಅಕೌಂಟ್ಗೆ 60,000 ರೂಪಾಯಿ ಜಮೆ ಮಾಡೋದ್ರ ಮೂಲಕ 30 ಕಂತುಗಳನ್ನ ಕಂಪ್ಲೀಟ್ ಮಾಡಲಾಗಿದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 30ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ. ಇನ್ನೇನು 31ನೇ ಕಂತು ಹಣ ಜಮೆ ಆಗ್ಬೇಕಾಗಿತ್ತು. ಆದ್ರೆ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ, ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಮೊದಲಿಗೆ ಹೊಸ ನಿಯಮ ಅಧಿಕೃತವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮತ್ತೊಮ್ಮೆ ಅರ್ಜಿ ಹಾಕೋದು ಕಡ್ಡಾಯ ಮಾಡಲಾಗ್ತಾ ಇದೆ. ಅಂದ್ರೆ ಇನ್ ಮುಂದೆ ನಿಮಗೆ ಪ್ರತಿ ತಿಂಗಳು ಹಣ ಬರಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಮತ್ತೊಮ್ಮೆ ಅರ್ಜಿ ಹಾಕಲೇಬೇಕಾಗುತ್ತೆ. ಇದು ನಾವ್ ಹೇಳ್ತಾ ಇಲ್ಲ, ಸರ್ಕಾರದಿಂದ ಬಂದಿರೋ ಅಧಿಕೃತ ಆದೇಶ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಮೃತ ಮಹಿಳೆಯರ ಹೆಸರಲ್ಲಿ ತೆರಿಗೆ ಪಾವತಿದಾರರಿಗೂ ಕೂಡ ಹಣವನ್ನ ಹಾಕಲಾಗಿದೆ. 100 ಕೋಟಿಗೂ ಹೆಚ್ಚು ಹಣ ಬೇರೆಯವರು ಪಡೆದಿರಬಹುದು. ಮನೆಗೆ 200 ಯೂನಿಟ್ ಫ್ರೀ ವಿದ್ಯುತ್ ಕೊಟ್ರೆ ಅಂಗಡಿಗಳಿಗೂ ಕೂಡ ಯೂಸ್ ಮಾಡ್ತೀರಾ? 2 ಯೋಜನೆಗೂ ಹೊಸದಾಗಿ ಅರ್ಜಿ ಕರೆದು ಮತ್ತೊಮ್ಮೆ ಗುರುತಿನ ಚೀಟಿ ಕೊಡ್ತೀವಿ. ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದಲೇ ಒಂದು ಗುರುತಿನ ಚೀಟಿ ಕೂಡ ವಿತರಣೆ ಮಾಡಲಾಗುತ್ತಂತೆ. 2,000 ರೂಪಾಯಿ ಹಣ ಪಡ್ಕೊಳ್ಳೋ ಎಲ್ಲಾ ಗೃಹಲಕ್ಷ್ಮಿಯರು, ನಿಮಗೆ ಹಣ ಬರ್ಬೇಕಂದ್ರೆ ನೀವು ಕಡ್ಡಾಯವಾಗಿ ಮರು ಅರ್ಜಿ ಹಾಕಬೇಕಾಗುತ್ತೆ. ಅಂದ್ರೆ ಈ ಒಂದು ಪಂಚ ಗ್ಯಾರಂಟಿಯಲ್ಲಿ ಮೊದಲು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಈ 2 ಯೋಜನೆಗೂ ಕೂಡ ಹೊಸದಾಗಿ ಅರ್ಜಿ ಕರೆದು ಮತ್ತೊಮ್ಮೆ ನೀವು ಅರ್ಜಿ ಹಾಕಬೇಕಾಗುತ್ತೆ ಅಂತ ಅಧಿಕೃತವಾಗಿ ಒಂದು ಹೇಳಿಕೆ ಸರ್ಕಾರದಿಂದ ಬಂದಿದೆ ವೀಕ್ಷಕರೇ. ಹಾಗಾದ್ರೆ ಈಗ 31ನೇ ಕಂತು ಹಣ ಬರಲ್ವಾ? ನೋಡಿ ವೀಕ್ಷಕರೇ, ಬರಬಹುದು, ಬರದೇನೆ ಇರಬಹುದು. ಎದಕ್ಕಂದ್ರೆ ಅನರ್ಹರನ್ನ ಪತ್ತೆ ಹಚ್ಚೋ ಕಾರ್ಯ ಇನ್ನೂ ಕೂಡ ಶುರುವಾಗಿದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಇದ್ರ ಬಗ್ಗೆ ಅಧಿಕೃತವಾಗಿ ಸರ್ಕಾರದಿಂದ ಅಪ್ಡೇಟ್ ಬರೋದು ಬಾಕಿ ಇದೆ. ಈಗ ಹೊಸದಾಗಿ ಅರ್ಜಿ ಹಾಕ್ಬೇಕಂದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ನೋಡಿ. ಕುಟುಂಬದ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಇನ್ನು ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಗೆ ಜೋಡಣೆ ಆಗಿರೋ ಬ್ಯಾಂಕ್ ಪಾಸ್ಬುಕ್ ನಂಬರ್ ಅನ್ನ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಆ ಒಂದು ಅಕೌಂಟ್ಗೆ ಹಣವನ್ನ ಜಮೆ ಮಾಡಲಾಗುತ್ತೆ. ಇನ್ನು ಯಜಮಾನಿಯ ಹೆಸರಿನಲ್ಲಿರುವ ರೇಷನ್ ಕಾರ್ಡು, ಅಂದ್ರೆ ನಿಮ್ದು BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಇರಲಿ, ಅಲ್ಲಿ ಮಹಿಳೆಯರು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಯೋಜನೆ ಲಾಭ ಪಡೆಯಲು ಕೆಲವು ನಿರ್ಬಂಧಗಳನ್ನು ಸಹ ಈಗ ವಿಧಿಸಲಾಗ್ತಾ ಇದೆ. ಕುಟುಂಬದ ಯಜಮಾನಿ ಅಥವಾ ಅವರ ಪತಿ ಆದಾಯ ತೆರಿಗೆ ಪಾವತಿದಾರರು ಆಗಿದ್ರೆ ಅವರು ಈ ಯೋಜನೆಗೆ ಅನರ್ಹರಾಗಿರ್ತಾರೆ. ಅಂದ್ರೆ ಅಂತವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಾರದು, ಅವರು ಈ ಯೋಜನೆಗೆ ಅನರ್ಹರು ಅಂತ ಹೇಳಲಾಗಿದೆ. ಅದೇ ರೀತಿ ಯಜಮಾನಿ ಅಥವಾ ಅವರ ಪತಿ GST ಪಾವತಿದಾರರಾಗಿದ್ರು ಸಹ ಯೋಜನೆ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಇನ್ನು ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದು ಆಕ್ಟಿವ್ ಇರಬೇಕು. ಯಾಕಂದ್ರೆ ಅದಕ್ಕೆ OTP ಕೂಡ ಬರುತ್ತೆ. ಅದಕ್ಕೆ OTP ಥ್ರೂ ಅದನ್ನ KYC ಕೂಡ ಮಾಡ್ತಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದಕ್ಕೆಲ್ಲ ನೀವು ಎಲ್ಲಿ ಹೋಗ್ಬೇಕಂದ್ರೆ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗ್ಬೇಕು. ಆದ್ರೆ ತುಂಬಾ ಜನರು ಈಗಲೇ ಹೋಗ್ತಾ ಇದ್ದಾರೆ. ಈಗಲೇ ಹೋಗಬೇಡಿ, ಸರ್ಕಾರದಿಂದ ಅಧಿಕೃತ ಆದೇಶ ಬಂದ ಮೇಲೆ ಹೋಗಬಹುದು. ನೋಡಿ ವೀಕ್ಷಕರೇ, ನಮ್ಮ ಸರ್ಕಾರದ ಹೆಮ್ಮೆ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ
ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಬೇಕಾದ್ರೆ ಸ್ಕ್ರೀನ್ ಮೇಲೆ ಆ ಒಂದು ಸ್ಕ್ರೀನ್ ಶಾಟ್ ಕೂಡ ನೀವು ನೋಡ್ತಿರಬಹುದು. ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಎಲ್ಲರಿಗೂ ಕೂಡ ಹಣ ಬರುತ್ತೆ. ಪ್ರತಿಯೊಬ್ರು ಕೂಡ ಮತ್ತೊಮ್ಮೆ ಹೊಸ ಅರ್ಜಿ ಹಾಕಿ ಎಲ್ಲರ ಅಕೌಂಟ್ಗೂ ಕೂಡ ಹಣವನ್ನ ಹಾಕ್ತೀವಿ. ಅಕೌಂಟ್ ನಂಬರ್ ಖಚಿತಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಲು ಹೇಳಲಾಗ್ತಿದೆ ಹೊರತು ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ ಅಧಿಕೃತವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಮಾಡಿರುವಂತದ್ದು. ಇನ್ನು ಎರಡನೇದಾಗಿ ಯಾವ ಕಾರ್ಡ್ ಇದ್ರೆ ಇನ್ ಮುಂದೆ ಗ್ಯಾರಂಟಿ ನೋಡಿ, ವೋಟರ್ ಕಾರ್ಡು. ಹೌದು ವೀಕ್ಷಕರೇ, SIR ಪ್ರಕ್ರಿಯೆ ಒಂದು ಕಡೆಗೆ ಶುರು ಆಗ್ತಾ ಇದೆ, ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ನಿಮಗೆ ಸಿಗಬೇಕು. ಗೃಹಲಕ್ಷ್ಮಿ ಹಣ, ಗೃಹ ಜ್ಯೋತಿ ಯೋಜನೆ ಮತ್ತೆ ಪಿಂಚಣಿ ಹಣ ನಿಮಗೆ ಬರಬೇಕು ಅಂದ್ರೆ ನೀವು ಕಡ್ಡಾಯವಾಗಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬೇಕು. ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಶುರು ಆಗ್ತಾ ಇದೆ. ಇದರ ಬಗ್ಗೆ ಕೂಡ ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತದಾನದ ಹಕ್ಕು ಇಲ್ಲದಿದ್ದರೆ ಗ್ಯಾರಂಟಿಗಳು ಇಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ಬರೋದಿಲ್ಲ. ಹೀಗಾಗಿ ನಿಮ್ದು ವೋಟರ್ ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಒಂದು ವೇಳೆ ನಿಮ್ದು ಮತದಾನದ ಹಕ್ಕು ಇಲ್ಲದಿದ್ದರೆ ಗ್ಯಾರಂಟಿ, ಪಿಂಚಣಿಗಳು, ಗೃಹಲಕ್ಷ್ಮಿ ಹಣ ಯಾವುದೇ ಸರ್ಕಾರಿ ಸೌಲಭ್ಯ ಕೂಡ ಸಿಗೋದಿಲ್ವಂತೆ. ಹೀಗಾಗಿ SIR ಪ್ರಕ್ರಿಯೆ ವೇಳೆ ಅಧಿಕಾರಿಗಳು ಮನೆಗೆ ಬಂದಾಗ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ಮತದಾರರಿಗೆ ಮಾರ್ಗದರ್ಶನ ನೀಡುವ ಜೊತೆಗೆ ಮತದಾನದ ಹಕ್ಕು ಪಡೆಯಲು ಅಗತ್ಯ ಇರೋ ಎಲ್ಲ ದಾಖಲೆಗಳು ಜನರಿಗೆ ಕೊಡಬೇಕು ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಂದ್ರೆ ನೋಡಿ, ಇಲ್ಲೇನಾಗುತ್ತೆ, ನಿಮ್ಮ ಮನೆಗೆ BLO ಅಧಿಕಾರಿಗಳು ಬರ್ತಾರೆ, ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ಆ ಒಂದು ಫಾರ್ಮ್ ನೀವು ಫಿಲ್ ಮಾಡಿ ಕೊಡಬೇಕು. ಯಾರು ಆ ಒಂದು ಫಾರ್ಮ್ ಫಿಲ್ ಮಾಡಿ ವಾಪಸ್ ಕೊಡಲ್ಲ ನೋಡಿ, ಅವರದ್ದು ಮತ ಹೋಗ್ಬಿಡುತ್ತೆ, ಅಂದ್ರೆ ಅವರ ಮತದಾನ ಹಕ್ಕು ಇರಲ್ಲ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ನೀವು ವೋಟರ್ ಕಾರ್ಡ್ ರೆಡಿ ಇಟ್ಕೊಳ್ಳಿ, ನಿಮ್ದು ಆಧಾರ್ ಕಾರ್ಡ್ ರೆಡಿ ಇಟ್ಕೊಳ್ಳಿ, ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಎದಕ್ಕಂದ್ರೆ SIR ಪ್ರಕ್ರಿಯೆಯಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ದು ಮತದಾನದ ಹಕ್ಕು ನಿಮಗೆ ಸಿಗಬೇಕಂದ್ರೆ ಆ ಎನ್ಯುಮರೇಷನ್ ಫಾರ್ಮ್ ಇರ್ತಲ್ಲ, ಅದನ್ನ ತುಂಬಿ, ಅಂದ್ರೆ ಎಲ್ಲ ದಾಖಲೆಗಳನ್ನ ತುಂಬಿ ನೀವು ಮತ್ತೆ ವಾಪಸ್ ಕೊಡಬೇಕು. 3 ಬಾರಿ ನಿಮ್ಮ ಮನೆಗೆ BLO ಅಧಿಕಾರಿಗಳು ಬರ್ತಾರೆ ಅಂತಾನು ಕೂಡ ಹೇಳಿದ್ದಾರೆ ವೀಕ್ಷಕರೇ. ಹೀಗಾಗಿ ತುಂಬಾ ಇಂಪಾರ್ಟೆಂಟ್. ಇನ್ನು ಮೂರನೇದಾಗಿ ಗೃಹ ಜ್ಯೋತಿ ಯೋಜನೆ. ಹೌದು ವೀಕ್ಷಕರೇ, ಗೃಹ ಜ್ಯೋತಿ ಯೋಜನೆಗೂ ಕೂಡ ಮತ್ತೊಮ್ಮೆ ಅರ್ಜಿ ಹಾಕಬೇಕು ಅಂತ ಸರ್ಕಾರ ಅಧಿಕೃತವಾಗಿ ಇಲ್ಲಿ ಘೋಷಣೆ ಮಾಡಿರುವಂತದ್ದು. ಎದಕ್ಕಪ್ಪ ಅಂದ್ರೆ ಒಬ್ಬರ ಹೆಸರಲ್ಲಿ 5 ರಿಂದ 6 ಮೀಟರ್ಗಳು ಇರೋದು ಕೂಡ ಪತ್ತೆಯಾಗಿದೆ. ಆ ಒಂದು ಮನೆಯಲ್ಲಿ ಬಾಡಿಗೆ ಮನೆಯವರು ಇದ್ದಾರಾ ಅಥವಾ ಬೇರೆ ರಾಜ್ಯದವರು ಆ ಒಂದು ಮನೆಯಲ್ಲಿ ವಾಸ ಮಾಡಿ ಆ ಒಂದು ಲಾಭವನ್ನ ಪಡ್ಕೋತಾ ಇದ್ದಾರಾ? ಇನ್ನು ಎರಡನೇದಾಗಿ ಗೃಹ ಜ್ಯೋತಿಯಲ್ಲೂ ಕೂಡ ತುಂಬಾ ಅಕ್ರಮವಾಗ್ತಾ ಇದೆ. ತುಂಬಾ ಜನ ಕೆಳಗಡೆ ಮನೆ ಇರುತ್ತೆ, ಮೇಲ್ಗಡೆ ಅಂಗಡಿ ಇರುತ್ತೆ, ಅಥವಾ ಮೇಲ್ಗಡೆ ಮನೆ ಇರುತ್ತೆ, ಕೆಳಗಡೆ ಅಂಗಡಿ ಇರುತ್ತೆ, ಮುಂದೆ ಅಂಗಡಿ ಇರುತ್ತೆ, ಹಿಂದೆ ಮನೆ ಇರುತ್ತೆ. ಇಂಥವರು ಕೂಡ ಗೃಹ ಜ್ಯೋತಿ ಯೋಜನೆ ಪಡ್ಕೊಂಡು 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಗೃಹ ಬಳಕೆದು ಕಮರ್ಷಿಯಲ್ಗೆ ಬಳಕೆ ಮಾಡ್ತಾ ಇದ್ದಾರೆ, ಅಂದ್ರೆ ವಾಣಿಜ್ಯಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಇದು ಕೂಡ ತಪ್ಪು ಅಂತ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತದ್ದು ವೀಕ್ಷಕರೇ. ಸೊ ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಎರಡಿಗೂ ಕೂಡ ಹೊಸದಾಗಿ ಅರ್ಜಿ ಹಾಕಬೇಕು, ಎಲ್ಲಾ ಮೀಟರ್ ಗಳನ್ನ ಚೆಕ್ ಮಾಡಬೇಕು ಅಂತ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಉಚಿತ ಬಸ್ ಪಾಸ್ ವಿತರಣೆ ಈಗಾಗಲೇ ಶುರುವಾಗಿದೆ. ರಾಜ್ಯಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ವಿತರಣಾ ಕಾರ್ಯ ಆರಂಭವಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಇದೇ ತರ ಪ್ರಾರಂಭವಾಗಲಿದೆ. ಅಂದ್ರೆ ಇನ್ನೂ ಕೂಡ ನೋಡಿ, ತುಂಬಾ ಜನರು ಈಗಲೇ ಅರ್ಜಿ ಹಾಕ್ಬೇಕಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆ ಗೃಹಲಕ್ಷ್ಮಿಗಾಗಿರ್ಬೋದು, ಗೃಹ ಜ್ಯೋತಿಗೆ ಈಗಲೇ ಯಾರು ಅರ್ಜಿ ಹಾಕೋದು ಬೇಡ. ಇನ್ನು ಶಕ್ತಿ ಯೋಜನೆ, ಸ್ಮಾರ್ಟ್ ಕಾರ್ಡ್ಗೂ ಕೂಡ ಸದ್ಯಕ್ಕೆ ಅರ್ಜಿ ಕರೆದಿಲ್ಲ. ಅಂದ್ರೆ ಅರ್ಜಿ ಯಾವಾಗ ಹಾಕಬೇಕು ಅಂದ್ರೆ ಸರ್ಕಾರ ಅಧಿಕೃತವಾಗಿ ಆನ್ಲೈನ್ ನಲ್ಲಿ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಬಹುದು, ಅಥವಾ ಎರಡನೇದಾಗಿ ಅಧಿಕೃತವಾಗಿ ಒಂದು ರಿಟರ್ನ್ ಫಾರ್ಮೆಟ್ ಅಲ್ಲಿ ಸುತ್ತೋಲೆ ಬರುತ್ತೆ. ಈಗ ಮೌಖಿಕವಾಗಿ ಹೇಳಿರ್ತಾರೆ, ಅದನ್ನ ರಿಟರ್ನ್ ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ 1 ವಾರ 15 ದಿನ ಬೇಕಾಗುತ್ತೆ. ಸೊ ವೀಕ್ಷಕರೇ, ಅವಾಗ ನೀವು ಅರ್ಜಿ ಹಾಕಬೇಕು. ತುಂಬಾ ಜನ ಈಗಲೇ ಹಣ ಕೊಟ್ಟು ಅರ್ಜಿ ಹಾಕೋಕೆ ಹೋಗ್ತಾ ಇದ್ದಾರೆ, ಅವರು ಹಣ ಕೊಳ್ಕೊತಾ ಇದ್ದಾರೆ. ಸೊ ವೀಕ್ಷಕರೇ, ಯಾರು ಕೂಡ ಈ ತರ ಮೋಸ ಹೋಗಬೇಡಿ. ಸದ್ಯಕ್ಕೆ ಯಾರು ಕೂಡ ಅರ್ಜಿ ಹಾಕೋದು ಬೇಡ. ಎದಕ್ಕಂದ್ರೆ ಯಾವಾಗ ಅರ್ಜಿ ಹಾಕಬೇಕು ಅಂದ್ರೆ ಅಧಿಕೃತವಾಗಿ ನಿಮಗೆ ಸರ್ಕಾರದಿಂದ ಅರ್ಜಿ ಹಾಕಲೇಬೇಕು ಅಂತ ಒಂದು ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಬಿಡುಗಡೆ ಮಾಡಿದಾಗ ಅವಾಗ ನೀವು ಹಾಕಬೇಕಾಗುತ್ತೆ. ಸದ್ಯಕ್ಕೆ ಹೇಳ್ಬೇಕಂದ್ರೆ ಮುಂದಿನ ಬರೋ ಇನ್ನೂ ಒಂದು 15-20 ದಿನಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡೋದಕ್ಕೂ ಕೂಡ ಆಪ್ಷನ್ ಬರುತ್ತೆ. ಅವಾಗ ನೀವು ನಿಮ್ಮ ಒಂದು ಆಧಾರ್ ಕಾರ್ಡು ಅಥವಾ ನಿಮ್ದು ಒಂದು ಇನ್ಫಾರ್ಮೇಶನ್ ಎಲ್ಲ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಟ್ಬಿಟ್ಟು, ನಿಮ್ಮ ಮೊಬೈಲ್ ನಂಬರು, ನಿಮ್ದು ಭಾವಚಿತ್ರದ ಫೋಟೋ ಎಲ್ಲ ಕೊಟ್ಟು ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬೇಕು. ಮೊದಲಿಗೆ 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಮಹಿಳೆಯರಿಗೆ ಉಚಿತ ಅಂತ ಹೇಳ್ಬೋದು, ಪುರುಷರು ಅದರಲ್ಲಿ ರೀಚಾರ್ಜ್ ಮಾಡಿ ಪ್ರಯಾಣಿಸಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ ಅಂತ ಹೇಳ್ಬಹುದು. ಇನ್ನು ಕೊನೆಯದಾಗಿ ಪಿಂಚಣಿ ಯೋಜನೆ ಬಗ್ಗೆ. ಮೊದಲಿಗೆ ಒಂದು ಕಡೆಗೆ ಸಂಧ್ಯಾ ಸುರಕ್ಷಾ ಯೋಜನಾ ಪಿಂಚಣಿ ಹಣ
ಈ ತಿಂಗಳು 15ನೇ ತಾರೀಕಿನ ನಂತರ ಜಮೆ ಆಗುವ ನಿರೀಕ್ಷೆ ಇರುವಂತದ್ದು. ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ ಪಿಂಚಣಿ ಹಣ ಬಂದಿಲ್ಲ ಅಂತ. ನೋಡಿ, 1200 ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಏನು ವಯಸ್ಸಾದವರಿಗೆ, ಹಿರಿಯ ನಾಗರಿಕರಿಗೆ ಆ ಸರ್ಕಾರ ಕೊಡ್ತಾ ಇರೋ ಪಿಂಚಣಿ, ಇದು 15ನೇ ತಾರೀಕಿನ ನಂತರ ಜಮೆ ಆಗ್ಬಹುದು. ಕೆಲವೊಂದು ಕಡೆಗೆ ಸ್ವಲ್ಪ 2-3 ದಿನ ವಿಳಂಬ ಕೂಡ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಒಟ್ಟು 15 ಲಕ್ಷಕ್ಕೂ ಹೆಚ್ಚು ಅನರ್ಹರು ಇಲ್ಲಿ ಪತ್ತೆ ಆಗಿರುವಂತದ್ದು. ಅಂದ್ರೆ ನೋಡಿ, ಕೇವಲ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆಯಲ್ಲಿ ಅನರ್ಹರು ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲೂ ಕೂಡ ಏನು ಇದು 60 ವರ್ಷ 65 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಯೋಜನೆ ಇದಲ್ಲ, ಅದನ್ನು ಕೂಡ ಅಕ್ರಮವಾಗಿ ಕೆಲವರು 40-45 ವರ್ಷ ಇದ್ದವರು ಕೂಡ ಪಡ್ಕೋತಾ ಇದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಪಿಂಚಣಿ ಪಡ್ಕೋತಾ ಇದ್ದಾರೆ. ಇಂಥವರು ಟೋಟಲ್ ಆಗಿ 15 ಲಕ್ಷ ಜನರು. ಇನ್ನು ಇನ್ಕಮ್ ಜಾಸ್ತಿ ಇದ್ದವರು ಕೂಡ, ಅಂದ್ರೆ ಆ APL ಕಾರ್ಡ್ ಇದ್ದವರು ಕೂಡ ಈ ಒಂದು ಯೋಜನೆಯಲ್ಲಿ ಇದ್ದಾರೆ. ಇದು ತುಂಬಾ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡಿಯೋರು ಕೂಡ ಈ ಒಂದು ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಹೀಗಾಗಿ ಇದು ಸಾಮಾಜಿಕ ಭದ್ರತಾ ಯೋಜನೆ ಆಗಿರೋದ್ರಿಂದ ಇದು ಕೇವಲ ಬಡವರಿಗೆ ಮಾತ್ರ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಒಟ್ಟು 15 ಲಕ್ಷ ಅನರ್ಹರನ್ನ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಕೈ ಬಿಡಲಾಗ್ತಾ ಇದೆ. ಅಂದ್ರೆ ಅಂತವರಿಗೆ ಹಣ ಬರಲ್ಲ, ಕೇವಲ ಅರ್ಹರಿಗೆ, ಬಡವರಿಗೆ ಮಾತ್ರ ಈ ಒಂದು ಹಿರಿಯ ನಾಗರಿಕರ ಪಿಂಚಣಿ ಬರುತ್ತೆ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ. ಇನ್ನು ಎರಡನೇದಾಗಿ ಅಟಲ್ ಪೆನ್ಷನ್ ಯೋಜನಾ ಅಂದ್ರೆ APY ಸ್ಕೀಮು, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಇದರಲ್ಲಿ ನೀವು 18ರಿಂದ 40 ವರ್ಷದವರು ಈಗಿದ್ರೆ ಈಗಲೇ ಇದರಲ್ಲಿ ಅರ್ಜಿ ಹಾಕಿ ನೀವು ಪ್ರತಿ ತಿಂಗಳು ಇದರಲ್ಲಿ ಹಣವನ್ನ ಡೆಪಾಸಿಟ್ ಮಾಡಬೇಕು. ಅಂದ್ರೆ ಪ್ರತಿ ತಿಂಗಳು 210 ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಶುರು ಆಗುತ್ತೆ. ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಿ ನೋಡಿ, ನಿಮಗೆ 60 ವರ್ಷ ಆದ ಮೇಲೆ, ಅಂದ್ರೆ ಫಲಾನುಭವಿಗೆ 60 ವರ್ಷ ತುಂಬಿದ ಮೇಲೆ ಅವರಿಗೆ ಪ್ರತಿ ತಿಂಗಳು ನೀವು ಕಟ್ಟಿರೋ ಮೇಲೆ 1,000 ರೂಪಾಯಿಂದ 5,000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಕೇಂದ್ರ ಸರ್ಕಾರ ಕೊಡಲಿದೆ ವೀಕ್ಷಕರೇ. ಇದು ಫ್ಯೂಚರ್ ಪ್ಲಾನ್ ಅಂತಾನೂ ಕೂಡ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.